ಇದನ್ನು ಊಹಿಸ್ಕೊಳ್ಳಿ, ನೀವು ಒಂದು ಹೊಸ ಕಾರನ್ನು ತಗೊಂಡಿದ್ದೀರಾ, ಅದಕ್ಕೆ 10 ಲೀಟರ್ ಪೆಟ್ರೋಲ್ ಹಾಕಿ 200 ಕಿಲೋಮೀಟರ್ ಓಡಿಸ್ತೀರಾ. ಪ್ರಯಾಣ ಮುಗಿದ ಮೇಲೆ ಕಾರಿನ ಪೆಟ್ರೋಲ್ ಟ್ಯಾಂಕ್ ನೋಡಿದ್ರೆ ಅದರಲ್ಲಿ ಪೆಟ್ರೋಲ್ ಖಾಲಿಯಾಗೋ ಬದಲು 12 ಲೀಟರ್ ಪೆಟ್ರೋಲ್ ಇರುತ್ತೆ. ಓಡಿಸಿದಷ್ಟು ಇಂಧನ ಹೆಚ್ಚಾಗುವ ಕಾರು. ಇದು ಮ್ಯಾಜಿಕ್ ಅನ್ಸತ್ತಲ್ವಾ? ಖಂಡಿತ ಅಸಾಧ್ಯ ಅನಿಸುತ್ತೆ. ಆದರೆ ಭಾರತ ನಿಖರವಾಗಿ ಇಂತಹದ್ದೇ ಒಂದು ಅಸಾಧ್ಯವಾದ ಮೆಷಿನನ್ನು ಕೇವಲ ಡಿಸೈನ್ ಮಾಡಿರೋದಲ್ಲದೆ ಅದನ್ನು ನಿರ್ಮಿಸಿ ಯಶಸ್ವಿಯಾಗಿ ಚಾಲನೆ ಮಾಡಿದೆ. ನಮಸ್ಕಾರ, ಹಾಯ್, ಹೆಲ್ಲೋ, ಥಿಂಕಿಂಗ್ ಕನ್ನಡಿಗನ ನಮ್ಮ ದೇಶದ ಬಗ್ಗೆ ಅದ್ಭುತವಾದ ಇನ್ಫಾರ್ಮೇಷನ್ ಇರುವ ಈ ವಿಡಿಯೋಗೆ ವೆಲ್ಕಮ್. ಇದು 72 ವರ್ಷಗಳ ಹಿಂದಿನ ಕನಸು. ಇದನ್ನು ನನಸು ಮಾಡಲು ತೆಗೆದುಕೊಂಡ ಸಮಯ ಬರೀ 22 ವರ್ಷಗಳು. ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ರಾಷ್ಟ್ರಗಳು ಇದನ್ನು ಮಾಡಲು ಹೋಗಿ ಸೋತು ಕೈ ಚೆಲ್ಲಿದೆ. ಆದರೆ ಭಾರತ ಕೇವಲ 7,700 ಕೋಟಿ ವೆಚ್ಚದಲ್ಲಿ ಯಾವುದೇ ವಿದೇಶಿ ಸಹಾಯವಿಲ್ಲದೆ ಇದನ್ನು ಸಾಧಿಸಿದೆ. ನಾವು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಗೇಮ್ ಚೇಂಜರ್ ಕಾಲ್ಪಕಂ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಬಗ್ಗೆ ಮಾತನಾಡಲಿದ್ದೇವೆ. ಇದು ಭಾರತಕ್ಕೆ ಮುಂದಿನ 700 ವರ್ಷಗಳವರೆಗೆ ಉಚಿತ ವಿದ್ಯುತ್ ನೀಡಬಲ್ಲ $4.8 ಟ್ರಿಲಿಯನ್ ಮೌಲ್ಯದ ರಹಸ್ಯವನ್ನು ಹೇಗೆ ತೆರೆಯಲಿದೆ ಅಂತ ಈ ವಿಡಿಯೋಲಿ ನೋಡೋಣ. ಈ ಸಾಧನೆ ಎಷ್ಟೊಂದು ಕಷ್ಟಕರವಾಗಿತ್ತಂದರೆ ಅಮೆರಿಕ, ಜರ್ಮನಿ ಮತ್ತು ಬ್ರಿಟನ್ನಂತಹ ತಂತ್ರಜ್ಞಾನದಲ್ಲಿ ಮುಂದುವರೆದ ದೇಶಗಳು ತಮ್ಮ ಬೃಹತ್ ಬಜೆಟ್ನೊಂದಿಗೆ ಇದನ್ನು ನಿರ್ಮಿಸಲು ಪ್ರಯತ್ನಿಸಿ ಕೊನೆಗೆ ಅಸಾಧ್ಯವೆಂದು ಕೈಬಿಟ್ಟಿವೆ. ಅಮೆರಿಕ, ಫ್ರಾನ್ಸ್, ಜರ್ಮನಿ, UK, ಜಪಾನ್ನಂತಹ ದೇಶಗಳು ಒಟ್ಟು $50 ಬಿಲಿಯನ್ ಅಂದರೆ $4,15,000 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಈ ರೀತಿಯಂತಹ ಬ್ರೀಡರ್ ರಿಯಾಕ್ಟರ್ ಅನ್ನು ತಯಾರಿಸಲು ಪ್ರಯತ್ನಪಟ್ಟು ಸೋತಿವೆ. ಇನ್ನೊಂದೆಡೆ ಚೈನಾ ಕಳೆದ 20 ವರ್ಷಗಳಿಂದ ಶತಕೋಟಿ ಡಾಲರ್ಗಳನ್ನು ನೀರಿನಂತೆ ಖರ್ಚು ಮಾಡ್ತಿದೆ. ರಷ್ಯಾದಿಂದ ತಂತ್ರಜ್ಞಾನವನ್ನು ಖರೀದಿಸಿ ವಿದೇಶಿ ತಜ್ಞರನ್ನು ಕರೆತಂದರೂ ಅವರ ರಿಯಾಕ್ಟರ್ ಇನ್ನೂ ಪ್ರಯೋಗದ ಹಂತದಲ್ಲೇ ಒದ್ದಾಡ್ತಿದೆ. ಆದರೆ ಭಾರತ ಏನು ಮಾಡ್ತು ಗೊತ್ತಾ? ಕೇವಲ 7,700 ಕೋಟಿಯಲ್ಲಿ 200ಕ್ಕೂ ಹೆಚ್ಚು ಸ್ವದೇಶಿ ಕಂಪನಿಗಳ ಸಹಾಯದಿಂದ ಈ ಬೃಹತ್ ರಿಯಾಕ್ಟರನ್ನು ಅಣುವಾಗಿ ನಿರ್ಮಿಸಿದೆ. ನಮ್ಮ ವಿಜ್ಞಾನಿಗಳು ಯಾವುದೇ ವಿದೇಶಿ ಡಿಸೈನನ್ನು ಅವಲಂಬಿಸಿಲ್ಲ. ಇದರೊಂದಿಗೆ ರಷ್ಯಾ ನಂತರ ವಾಣಿಜ್ಯ ಮಟ್ಟದಲ್ಲಿ ಅಂದರೆ ಕಮರ್ಷಿಯಲ್ ಲೆವೆಲಲ್ಲಿ ಈ ತಂತ್ರಜ್ಞಾನವನ್ನು ಹೊಂದಿರುವ ಪ್ರಪಂಚದ ಕೇವಲ 2ನೇ ದೇಶವಾಗಿ ಭಾರತ ಇತಿಹಾಸ ಸೃಷ್ಟಿಸಿದೆ. 1954ರಲ್ಲಿ ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಂನ ಪಿತಾಮಹ ಹೋಮಿ ಜಹಾಂಗೀರ್ ಬಾಬಾ ಅವರ ಮುಂದೆ ಒಂದು ದೊಡ್ಡ ಸವಾಲಿತ್ತು. ಭಾರತದಲ್ಲಿ ಪರಮಾಣು ವಿದ್ಯುತ್ ಅಂದರೆ ನ್ಯೂಕ್ಲಿಯರ್ ಎನರ್ಜಿ ಉತ್ಪಾದಿಸಲು ಬೇಕಾದ ಯುರೇನಿಯಂ ಇರಲಿಲ್ಲ. ಆದರೆ ಪ್ರಪಂಚದ 25% ಥೋರಿಯಂ ನಿಕ್ಷೇಪಗಳು, ಥೋರಿಯಂ ರಿಸರ್ವ್ಸ್ ನಮ್ಮ ಭಾರತದ ಮಣ್ಣಿನಲ್ಲೇ ಇದೆ. ಬಟ್ ಥೋರಿಯಮನ್ನು ನೇರವಾಗಿ ನಮ್ಮಲ್ಲಿರುವಂತಹ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಇಂಧನವಾಗಿ ಬಳಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಬಾಬಾ ಅವರು ಜಗತ್ತೇ ಬೆರಗಾಗುವಂತಹ 3 ಹಂತದ ಮಾಸ್ಟರ್ ಪ್ಲ್ಯಾನ್ ರೂಪಿಸ್ತಾರೆ. ಅದೇನಂತ ಸುಲಭವಾದ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಂತ 1, ಆಮದು ಅಂದರೆ ಇಂಪೋರ್ಟ್ ಮಾಡಿಕೊಂಡ ಯುರೇನಿಯಂ ಬಳಸಿ ಸಾಮಾನ್ಯ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ನಡೆಸೋದು. ಇದರಿಂದ ಪ್ಲುಟೋನಿಯಂ ಎಂಬ ಉಪ ಉತ್ಪನ್ನ ಬೈ ಪ್ರಾಡಕ್ಟ್ ಸಿಗುತ್ತೆ. ಹಂತ 2, ಈಗ ನಾವು ಸಾಧಿಸಿರುವುದು ಇದೇ ಹಂತವನ್ನು, ಅದೇ ಪ್ಲುಟೋನಿಯಮ್ಮನ್ನು ಈ ಹೊಸ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ನಲ್ಲಿ ಬಳಸೋದು. ಇದು ವಿದ್ಯುತ್ ಉತ್ಪಾದಿಸುವ ಜೊತೆಗೆ ತಾನು ಉರಿಸುವ ಇಂಧನಕ್ಕಿಂತ ಹೆಚ್ಚಿನ ಹೊಸ ಇಂಧನವನ್ನು ಸೃಷ್ಟಿಸುತ್ತೆ. ಅದೇ ನಾ ಹೇಳಿದ್ನಲ್ಲ ನಿಮಗೆ, ಕಾರಿನ ಎಕ್ಸಾಂಪಲಲ್ಲಿ ನಾವು ಪೆಟ್ರೋಲ್ ಹಾಕಿದ್ದಕ್ಕಿಂತ ಜಾಸ್ತಿ ಪೆಟ್ರೋಲ್ ಫ್ಯೂಯಲ್ ಟ್ಯಾಂಕಲ್ಲಿದ್ದರೆ ಹೇಗಿರುತ್ತೆ. ಸೊ ಇದು ಅದೇ ರೀತಿ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನಲ್ಲಿರುವ ಥೋರಿಯಮನ್ನು ಬೆಲೆ ಬಾಳುವ ಇಂಧನವಾಗಿ ಪರಿವರ್ತಿಸುತ್ತೆ. ಹಂತ 3, ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಮ್ಮದೇ ಆದ ಥೋರಿಯಂ ಬಳಸಿ ರಿಯಾಕ್ಟರ್ಗಳನ್ನು ನಡೆಸೋದು. ಏಪ್ರಿಲ್ 6, 2026ರಂದು ಭಾರತ ಈ ರಿಯಾಕ್ಟರನ್ನು ಯಶಸ್ವಿಯಾಗಿ ಸ್ಟಾರ್ಟ್ ಮಾಡೋ ಮೂಲಕ ಅಫಿಷಿಯಲಿ 2ನೇ ಹಂತಕ್ಕೆ ಕಾಲಿಟ್ಟಿದೆ. ಈ ಒಂದು ಸಾಧನೆ ಭಾರತದ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತೆ ಅಂತ ಹೇಳಿದ್ರೆ ನೀವು ಶಾಕ್ ಜೊತೆಗೆ ಸಂತೋಷ ಪಡ್ತೀರಾ. ಭಾರತದ ಬಳಿ ಇರುವ ಥೋರಿಯಂ ನಿಕ್ಷೇಪ ಅಂದರೆ ಥೋರಿಯಂ ರಿಸರ್ವ್ಸ್ ಒಟ್ಟು ಮೌಲ್ಯ ಅಂದಾಜು $4.8 ಟ್ರಿಲಿಯನ್. ಇದು ಈಗಿನ ನಮ್ಮ ದೇಶದ GDP ಮೌಲ್ಯದಷ್ಟಿದೆ. ಇದು ಇಡೀ ಭಾರತಕ್ಕೆ ಮುಂದಿನ 400ರಿಂದ 700 ವರ್ಷಗಳ ಕಾಲ ವಿದ್ಯುತ್ ಶಕ್ತಿಯನ್ನು ಕೊಡುತ್ತೆ ಅಂದರೆ ನೀವು ನಂಬಲೇಬೇಕು. ಇದು ನಮ್ಮ ದೇಶ ಕೇವಲ 8.7 ಗಿಗಾವಾಟ್ ಪರಮಾಣು ವಿದ್ಯುತ್ ಅಂದರೆ ನ್ಯೂಕ್ಲಿಯರ್ ಎನರ್ಜಿನ ಉತ್ಪಾದಿಸ್ತಿದೆ.
ಆದರೆ 2047 ಹೊತ್ತಿಗೆ ಇದನ್ನು ಬರೋಬ್ಬರಿ 100 ಗಿಗಾವ್ಯಾಟ್ಗೆ ಏರಿಸುವ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಇದರ ಅರ್ಥ ಏನು ಗೊತ್ತಾ? ನಾವು ಪೆಟ್ರೋಲ್ ಮತ್ತು ಕಲ್ಲಿದ್ದಲಿಗಾಗಿ ಬೇರೆ ದೇಶಗಳ ಮುಂದೆ ಕೈ ಒಡ್ಡುವ ಅಗತ್ಯವಿರುವುದಿಲ್ಲ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಇಂಪೋರ್ಟ್ ಬಿಲ್ಗಾಗಿ ಪಾವತಿಸೋದು ತಪ್ಪುತ್ತೆ. ಈ ಹಣವನ್ನು ನಮ್ಮ ದೇಶದಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ ಕೆಲಸಗಳಿಗೆ ಬಳಸ್ಕೋಬೋದು. ರೈತರಿಗೆ ಉಚಿತ ವಿದ್ಯುತ್ ಸಿಗುತ್ತೆ, ಮನೆಗಳಿಗೆ ವಿದ್ಯುತ್ ದರ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ, ರಸ್ತೆಗಳಲ್ಲಿ ಝೀರೋ ಎಮಿಷನ್ ಎಲೆಕ್ಟ್ರಿಕ್ ವಾಹನಗಳು ಜಾಸ್ತಿ ಆಗೋದ್ರಿಂದ ನಮ್ಮ ನಗರಗಳಲ್ಲಿ ಏರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಮತ್ತು ನಿಜವಾದ ಆತ್ಮನಿರ್ಭರ್ ಭಾರತ ಅಂದರೆ ಸೆಲ್ಫ್ ರಿಲಿಯಂಟ್ ಇಂಡಿಯಾ ಇದರಿಂದ ನಿರ್ಮಾಣವಾಗಲಿದೆ. ಓಮಿ ಜಹಾಂಗೀರ್ ಬಾಬಾ ಅವರು ಈ ದಿನವನ್ನು ನೋಡಲು ಬದುಕಿಲ್ಲ. 1966ರಲ್ಲಿ ಒಂದು ನಿಗೂಢ ವಿಮಾನ ಅಪಘಾತದಲ್ಲಿ ಅವರು ಸಾವನ್ನಪ್ತಾರೆ. ಇದರ ಹಿಂದೆ ವಿದೇಶಿ ಕೈವಾಡ ಇದೆ ಅಂತ ಕೆಲವು ಕಾನ್ಸ್ಪಿರಸಿಗಳು ಸಹ ಇದೆ. ಅದ್ರ ಬಗ್ಗೆ ಮತ್ಯಾವುದಾದ್ರೂ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಆದರೆ 60 ವರ್ಷಗಳ ನಂತರ ಅವರ ಕನಸು ತಮಿಳುನಾಡಿನ ಕಾಲ್ಪಕ್ಕಂನಲ್ಲಿ ಜೀವ ತಳೆದಿದೆ. ಇದು ಕೇವಲ ಒಂದು ಎಲೆಕ್ಟ್ರಿಸಿಟಿ ಜನರೇಷನ್ ಪವರ್ ಪ್ಲಾಂಟ್ ಅಲ್ಲ, ಇದು ಭಾರತದ ಸ್ವಾಭಿಮಾನ ಮತ್ತು ತಂತ್ರಜ್ಞಾನದ ಮೇರು ಸಾಧನೆ. ಭಾರತದ ವಿಜ್ಞಾನಿಗಳು 200ಕ್ಕೂ ಹೆಚ್ಚು ಸಣ್ಣ ಭಾರತೀಯ ಕಂಪನಿಗಳು ಒಟ್ಟಾಗಿ ಸೇರಿ ಅಮೆರಿಕ, ಜರ್ಮನಿ, ಜಪಾನ್ ಮತ್ತು ಚೈನಾದಂತಹ ಮುಂದುವರೆದ ದೇಶಗಳಿಂದ ಸಾಧ್ಯವಾಗದ್ದನ್ನು ಸಾಧಿಸಿ ತೋರಿಸಿವೆ. ಭಾರತದ ಈ ಅದ್ಭುತ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ರತಿಯೊಬ್ಬ ಭಾರತೀಯನಿಗೂ ಶೇರ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.